ಸೊ ಮೊದಲಿಂದನೇ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಡೆದಿತ್ತು. ಆವಾಗ ನಾವು ಏನು ಪ್ಲ್ಯಾನ್ ಹಾಕಿದ್ವೋ ಅದು ಈಗ ಇಲ್ಲಿ ಆಗಿದೆ. ಸೊ ಇದನ್ನು ನೋಡಿದಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ಇದು ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಆಮೇಲೆ ಇಲ್ಲಿರೋ ಹೂಗಳು ಅಷ್ಟೇ ಅಲ್ಲದೆ ತೇಜಸ್ವಿಯವರ ಪ್ರತಿಮೆಗಳನ್ನಲ್ಲಿ ಹಾಕಿದಾರಲ್ಲ, ಅವುಗಳು ಎಲ್ಲ ತೇಜಸ್ವಿಯವರ ಲೈಫ್ ಬಗ್ಗೆ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲೆಲ್ಲ ತೇಜಸ್ವಿಯವರ ಬಗ್ಗೆ ಬೋರ್ಡ್ಗಳು ಹಾಕಿದ್ದಾರೆ, ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಅವ್ರದ್ದು ಹಿಸ್ಟ್ರಿ ಇರ್ಬೋದು, ಅವ್ರು ಏನೇನು ಮಾಡಿದ್ದಾರೆ ಅಂತ ಇವೆಲ್ಲವೂ ನೋಡಿರೋದನ್ನ ನೋಡಿದಾಗ ಏನಾಗುತ್ತೆ ಅಂದರೆ, ತೇಜಸ್ವಿ ಬಗ್ಗೆ ಗೊತ್ತೇ ಇಲ್ಲದೆ ಇರೋರು ಬರೀ ಒಬ್ಬ ಫೇಮಸ್ ಮ್ಯಾನ್ ಅಂತ ಅಂದ್ಕೊಂಡಿರ್ಬಹುದು ಅವರು. ಬಟ್ ಇವುಗಳನ್ನು ಅವ್ರು ಓದಿದ ತಕ್ಷಣ ಅವರಿಗೆ ತೇಜಸ್ವಿ ಯಾರು ಅಂತ ಗೊತ್ತಾಗೋಗುತ್ತೆ. ಅದಕ್ಕಿಂತ ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ, ಅವ್ರ ವ್ಯಕ್ತಿತ್ವ ತಿಳ್ಕೊಬೇಕು ಅಂದರೆ ಅವರು ಪುಸ್ತಕ ಓದ್ಬೋದು. ಬಟ್ ಇದ್ರ ಸುತ್ತಮುತ್ತ ಹೋದಾಗ ನನಗೇನು ಅನಿಸಿದ್ದು ಅಂದರೆ, ನಾನು ಅವ್ರ ಮಗಳಾಗಿದ್ದರೂ ನನಗೇನು ಅನಿಸ್ತು ಅಂದರೆ, ತೇಜಸ್ವಿ ಅವ್ರ ಜೀವನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತಾ, ಆಮೇಲೆ ಅವರು ಹಲವು ಇವುಗಳನ್ನು ಮಾಡ್ತಿದ್ರ ಈ ಥರ ಅನ್ನೋದು ಒಂದು ಸ್ವಲ್ಪ ಮೈ ಜುಮ್ ಅನ್ನೋಷ್ಟು ಲೆವೆಲಲ್ಲಿ ಆಯಿತು. ಸೊ ಈ ರೀತಿಯಾಗಿ ಇಲ್ಲಿ ಫಲಪುರುಷ ಪ್ರದರ್ಶನ ಇವನ್ನೆಲ್ಲ ಇವ್ರು ಮಾಡ್ತಿರೋದಕ್ಕೆ ತೇಜಸ್ವಿ ಅನ್ನೋ ಒಂದು ಸಬ್ಜೆಕ್ಟು ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಸೊ ಎಲ್ಲರೂ ಇದನ್ನು ಎಂಜಾಯ್ ಮಾಡಬೇಕು ಅಂತ ನಾನು ಹೇಗೆ ಎಂಜಾಯ್ ಮಾಡ್ತಿದ್ದೀನೋ ಅಷ್ಟೇ ಎಲ್ಲರೂ ಎಂಜಾಯ್ ಮಾಡಬೇಕು. ಅದಕ್ಕೆ ಲಾಲ್ಬಾಗ್ ಅವರು ಮತ್ತು ಗೌರ್ಮೆಂಟ್ ಅವರು ಇದಕ್ಕೆ ಅನುವು ಮಾಡಿಕೊಟ್ರಲ್ಲ, ಅದಕ್ಕೆ ಅವರಿಗೆ ತುಂಬ ವಂದನೆಗಳು. ನನಗೆ ಅದೇ ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ಅಂತ ಇರೋದು ಈ ಹೂಗಳ ಬ್ಯೂಟಿನೇ ಒಂದು ಎಕ್ಸ್ಟ್ರಾ ಅನಿಸ್ತಾ ಇದೆ ನನಗೆ. ಯಾಕಂದರೆ ನಾವು ನಮ್ಮನೇಲಿ ತುಂಬ ಹೂಗಳು ಎಲ್ಲ ಇಟ್ಟಿದ್ವಿ, ನಾವು ತುಂಬಾ ನಮ್ಮ ತಾಯಿಗೆ ಅದೆಲ್ಲ ತುಂಬ ಇಷ್ಟ. ಬಟ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಆರ್ಕಿಡ್ ಇದೆ. ಇಲ್ಲಿ ಈ ಆರ್ಕಿಡ್ಗಳನ್ನ ನೋಡಿದಾಗ ನಾವು ವೆಸ್ಟರ್ನ್ ಘಾಟ್ಸಲ್ಲಿರುವಂಥ ಕಾಡಿನ ಆರ್ಕಿಡ್ಗಳನ್ನ ನೋಡಿ ಬೆಳೆದವರು. ಸೊ ಅವೆಲ್ಲ ಹೇಗೆ ಮರಕ್ಕೆ ಅಂಟಿರ್ತವೆ ಅದನ್ನು ಇಲ್ಲಿ ಮತ್ತೆ ಮಾಡಿದಾರಲ್ಲ, ಇದು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಬೆಂಗಳೂರಲ್ಲೂ ಈ ಥರ ಮಾಡಿ ತೋರಿಸ್ತಾ ಇರೋದು ಬೇರೆಯವರಿಗೆ. ಸೊ ಈ ಪ್ರತಿಯೊಂದು ಹೂಗಳನ್ನ ಸೇವಂತಿಗೆಯಲ್ಲಿ ಹಸಿರು ಸೇವಂತಿಗೆ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ತೇಜಸ್ವಿ ಅವ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಏನೇನೋ ನೋಡೋಕ್ಕಿದೆ. ಬರೀ ತೇಜಸ್ವಿ ಅಂತಲೇ ನೋಡೋದು ಬೇಡ, ಇನ್ನೂ ಏನೇನು ಹೂ ಗಿಡಗಳಿದೆ, ಏನೇನು ಮಾಡಿದ್ದಾರೆ ಲಾಲ್ಬಾಗ್ ಅವರು, ಅದನ್ನು ನೋಡಿದಾಗ ಬಹುಶಃ ಇವೆಲ್ಲ ಎಕ್ಸ್ಟ್ರಾ. ಅವರಿಗೆ ತುಂಬ ಹೌದು, ಪರಿಸರದ ಬಗ್ಗೆ ತುಂಬ ಇರಬೇಕಾದ್ರೆ ಈ ಬೆಂಗಳೂರಲ್ಲಿ ಪರಿಸರ ಅನ್ನೋದೇನು ಜಾಸ್ತಿ ಇಲ್ಲ, ಬಟ್ ಇಲ್ಲಿ ನೋಡ್ಬೋದಲ್ಲ. ಸೊ ಅದೊಂದು ಸಂತೋಷ ಇದೆ ಇಲ್ಲಿ. ಅದೇ ಇವಾಗ ಮಾಡಿದಾರಲ್ಲ, ಅದು ತುಂಬ ಇಷ್ಟ. ಎಲ್ಲ ಕಾನ್ಸೆಪ್ಟ್ಗಳು ಇಷ್ಟ ಆಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿ ಹಿಂದೆ ಇರೋ ಅವರ ಇವುಗಳನ್ನು ಮಾಡಿದಾರಲ್ಲ, ಸ್ಟ್ಯಾಚ್ಯೂಗಳನ್ನ ಮಾಡಿದಾರಲ್ಲ, ಪ್ರತಿಯೊಂದನ್ನ ಬಿಂಬಿಸ್ತಾ ಮಾಡಿದ್ದಾರೆ. ಅಲ್ಲೊಂದಷ್ಟು ವಾಟರ್ ಕಲರ್ ಪೇಂಟಿಂಗ್ಸ್ ಮಾಡಿದ್ದಾರೆ ಒಬ್ಬರು, ಅವೆಲ್ಲ ತುಂಬ ಚೆನ್ನಾಗಿದೆ. ಅವು ನನಗೆ ಜಾಸ್ತಿ, ಯಾಕಂದರೆ ತೇಜಸ್ವಿ ವ್ಯಕ್ತಿತ್ವ ಅಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ನನಗೆ ಅದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್.